ನೀವು ಯಾರಾದರೂ ಯೂಟ್ಯೂಬರ್ ವಿಡಿಯೋ ನೋಡ್ತಾ ಇದ್ರೆ ಸೊ ಈ ಮಿಸ್ಟೇಕ್ಸ್ನ ಮಾಡಬೇಡಿ ಆಯ್ತಾ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಜರ್ಮನಿನಲ್ಲಿ ಎಲ್ಲ ಸಿಟಿಗಳಲ್ಲೂ ಇಂಡಿಯನ್ ಸ್ಟೋರ್ಸ್ ಇರಲ್ಲ. ಕೆಲವೊಂದು ಕಡೆ ಇರುತ್ತೆ, ಕೆಲವೊಂದು ಕಡೆ ಇರಲ್ಲ. ನಾವಿರೋ ಸಿಟಿನಲ್ಲಿ ಒಂದು 2-3 ಸ್ಟೋರ್ಸ್ ಇದ್ದಾವೆ. ಸೊ ನನಗೆ ಯಾವಾಗಲೇ ಏನೇ ಬೇಕು ಅಂದರೆ ಇಂಡಿಯನ್ ಐಟಮು ನಾನು ಇಂಡಿಯನ್ ಸ್ಟೋರ್ಗೆ ಹೋಗಿ ತೊಗೊಂಬರ್ತೀನಿ ನಮ್ಮ ಸಿಟಿನಲ್ಲಿರೋ ಸ್ಟೋರ್ಸಲ್ಲೇ. ಬಟ್ ಇವಾಗ ವೆದರ್ ತುಂಬ ಕೋಲ್ಡ್ ಇದೆ, ರೋಡೆಲ್ಲ ಸಿಕ್ಕಾಪಟ್ಟೆ ಸ್ಲಿಪ್ಪರ್ ಇದೆ. ಫಸ್ಟ್ ಆಫ್ ಆಲ್ ನನಗೆ ಕೋಲ್ಡ್ ಅಂದರೆ ಆಗಲ್ಲ. ಒಂದ್ಸಲ ಆಚೆ ಹೋದೆ ಅಂದರೆ ಒಂದು 15 ದಿನ ಹುಷಾರು ತಪ್ತೀನಿ. ಸೊ ನನಗೆ ಕೆಲವೊಂದಿಷ್ಟು ಇಂಡಿಯನ್ ಐಟಮ್ಗಳು ಬೇಕಿತ್ತು. ಸೊ ಆಚೆ ಹೋಗೋಕ್ಕಂತೂ ನನಗೆ ಭಯ ಆಗ್ಬಿಡುತ್ತೆ, ಯಪ್ಪ ಈ ಚಳಿಲಿ ಆಚೆ ಹೋಗ್ಬೇಕಾ ಅಂತ. ಸೊ ಅದಕ್ಕೆ ಫಸ್ಟ್ ಟೈಮ್ ಒಂದ್ಸಲ ನೋಡೋಣ ಅಂತ ಹೇಳ್ಬಿಟ್ಟು ಆನ್ಲೈನ್ ಆರ್ಡರ್ ಮಾಡಿದ್ದೀನಿ. ಪ್ರಾಡಕ್ಟ್ ಬಂದಿದೆ, ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ. ಸೊ ನಾನು ಆನ್ಲೈನ್ ಆರ್ಡರ್ ಮಾಡಿದ್ದು ಸೈಟ್ದು ಲಿಂಕ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ಸೊ ನಾನು ಆರ್ಡರ್ ಮಾಡೋಕ್ಕೂ ಮುಂಚೆ ಆನ್ಲೈನಲ್ಲಿ ಪ್ರೈಸ್ನ ಚೆಕ್ ಮಾಡೋದ್ನಲ್ಲ, ಪ್ರೈಸ್ ವೈಸು ಕೂಡ ಇಲ್ಲಿ ಕಡಿಮೆ ಅನಿಸ್ತು ನನಗೆ ಲೋಕಲ್ ಸ್ಟೋರಿಗೆ ಕಂಪೇರ್ ಮಾಡ್ಕೊಂಡ್ರೆ. ಕ್ವಾಲಿಟಿ ವೈಸ್ ಇನ್ನೂ ಗೊತ್ತಿಲ್ಲ, ನೋಡ್ಬೇಕು ಇವಾಗ ಅನ್ಬಾಕ್ಸ್ ಮಾಡಿ. ಸೊ ಎಲ್ಲ ಚಂದ ಪೇಪರಲ್ಲಿ ರ್ಯಾಪ್ ಮಾಡಿ ಪ್ಯಾಕ್ ಮಾಡಿದ್ದಾರೆ. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಬಿಲ್ ಕೂಡ ಇಟ್ಟಿದ್ದಾರೆ ನೋಡಿ. ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಐ ಥಿಂಕ್ ಯಾವುದೂ ಪ್ರಾಡಕ್ಟ್ ಡ್ಯಾಮೇಜ್ ಆಗಿಲ್ಲ ಅಂತ. ಫಸ್ಟ್ ಮ್ಯಾಗಿನೇ ಇದೆ. ಮ್ಯಾಗಿ ಬಂದು ಇದು 560 ಗ್ರಾಮ್ದು. 560 ಗ್ರಾಮ್ ಮ್ಯಾಗಿಗೆ ಇಲ್ಲಿ €2.99 ಹಾಕಿದ್ದಾರೆ. ಅಂದರೆ ಆಲ್ಮೋಸ್ಟ್ ₹290 ₹300 ಒಳಗಡೆ ಬರುತ್ತೆ. ಬರೀ ಗ್ರಾಸರೀಸ್ ಐಟಮ್ ಅಲ್ಲ, ಈವನ್ ವೆಜಿಟೇಬಲ್ಸ್ನೂ ಕೂಡ ಆರ್ಡರ್ ಮಾಡ್ಬೋದು. ನಾನು ಕೂಡ ವೆಜಿಟೇಬಲ್ನ ಆರ್ಡರ್ ಮಾಡಿದ್ದೀನಿ ನೋಡಿ. ಚಿಟ್ಟೆಕಾಯಿ ಆರ್ಡರ್ ಮಾಡಿದ್ದೆ, ತುಂಬಾ ಚಂದ ಪ್ಯಾಕ್ ಮಾಡಿದ್ದಾರೆ. ಸಿ ಫ್ರೆಶ್ ಇದೆ. ಆಮ್ಲ ಆರ್ಡರ್ ಮಾಡಿದ್ದೆ, ಇದು ಕೂಡ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಕವರ್ ಮಾಡಿ ಲೇಬಲ್ ಹಾಕಿ, ಇದು ಕೂಡ ಫ್ರೆಶ್ ಇದೆ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ನೀವೇ ನೋಡ್ಬೋದು ಪ್ಯಾಕಿಂಗು. ಆ್ಯಂಡ್ ಇನ್ನೊಂದು, ಇದು ಯಾವುದೇ ಪ್ರಮೋಷನ್ ಅಲ್ಲ, ನಾನಾಗೆ ವಿಡಿಯೋ ಮಾಡ್ತಾ ಇರೋದು. ಸೊ ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೆಶ್ಶೇ ಇದೆ ಅನಿಸಿದೆ. ಸೊ ನಾನು ತರಕಾರಿ ಇದು 3 ಆರ್ಡ್ರ್ ಮಾಡಿದ್ದು. ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ರಿಂದ ನನಗೆ ಸ್ವಲ್ಪ ಅನಿಸಿತ್ತು ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಇರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಆದಷ್ಟು ವೆಜಿಟೇಬಲ್ನ ಕಮ್ಮಿ ಆರ್ಡರ್ ಮಾಡಿದೆ. ನೆಕ್ಸ್ಟ್ ಬಂದು ಕಡಲೆ ಹಿಟ್ಟು 1 kg ಪ್ಯಾಕು. ಪ್ರೈಸು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡಿ. ಇದು 1 kg ಕಡಲೆ ಹಿಟ್ಟು. ಆಮೇಲೆ ಇದು ಗ್ರೀನ್ ಚಿಲ್ಲಿ ಸಾಸು, ಇದು ರೆಡ್ ಚಿಲ್ಲಿ ಸಾಸು. ಆ್ಯಕ್ಚುಲಿ ನಾವು ಇಂಡಿಯನ್ ಗ್ರಾಸರೀಸ್ ಅಂತ ನೆನ್ಪು ಮಾಡ್ಕೊಳ್ಳೋದೆ ಈ ಅಕ್ಕಿ ಮತ್ತು ಗೋಧಿ ಇಂಥ ಐಟಮ್ಗಳು ಖಾಲಿ ಆದಾಗ. ತರಕಾರಿ ಎಲ್ಲ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ತೀನಿ ಇಲ್ಲೇ ಲೋಕಲ್ ಸ್ಟೋರಲ್ಲಿ, ಅಂದರೆ ಜರ್ಮನ್ ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು. 5 kg ಆಶೀರ್ವಾದ್ ಅವ್ರದ್ದು ಗೋಧಿ ಹಿಟ್ಟು ಆರ್ಡರ್ ಮಾಡಿದ್ದೆ. 5 kgಗೆ €7.99, ಅಂದರೆ ಒಂದು ಆಲ್ಮೋಸ್ಟ್ ₹800 ಆಗುತ್ತೆ 5 kgಗೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ವೆಯ್ಟ್ ಏನಪ್ಪ ಅಂತಂದರೆ, ನನ್ನ ಯೂಟ್ಯೂಬ್ ತುಂಬ ಚೆನ್ನಾಗಿ ಓಡ್ತಿತ್ತು, ಓಕೆನಾ. ವ್ಯೂಸ್ ಎಲ್ಲ ಬಂದು 20,000, 50,000, 1,00,000. ನೀವು ನೋಡ್ಬೋದು ನನ್ನ ವಿಡಿಯೋಸ್ ಹಳೇದು, ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಬರ್ತಿತ್ತು. ನಾನೇ ನನ್ನ ಕೈಯಾರೆ ನನ್ನ ಯೂಟ್ಯೂಬ್ನ ಹಾಳು ಮಾಡ್ಕೊಂಡ್ಬಿಟ್ಟೆ. ಯಾವ ಥರ ಅಂತಂದರೆ, ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಲ್ಲ, ಓಕೆನಾ. ಇನ್ನೊಂದು ಬಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಲ್ಲ. ಇನ್ನೊಂದೇನು ಮಾಡಿದೆ ಅಂದರೆ, ನಂದು ಯೂಟ್ಯೂಬ್ ಮಾನಿಟೈಸ್ ಆಗೋಕ್ಕೂ ಮುಂಚೆ ಒಂದಿಷ್ಟು ವೀಡಿಯೋಸ್ನ ಹಾಕಿದ್ನಲ್ಲ, ಅದೆಲ್ಲ ನಾನು ಡಿಲೀಟ್ ಮಾಡಿಬಿಟ್ಟೆ. ಅದು ಏನಕ್ಕೆ ಡಿಲೀಟ್ ಮಾಡೋದು ಸೀರಿಯಸ್ಲಿ ಗೊತ್ತಿಲ್ಲ. ಅದೊಂಥರ ಆಲ್ಗಾರಿದಮ್ಗೆ ಎಫೆಕ್ಟ್ ಆಗಿಬಿಟ್ಟು ಇವಾಗ ಅಟ್ರೋ ಫ್ಲಾಪ್ ಆಗಿಬಿಟ್ಟಿದೆ ನನ್ನ ಯೂಟ್ಯೂಬು. ಸೊ ನೀವು ಏನಾದರೂ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಯಾವುದೇ ವಿಡಿಯೋನೂ ಕೂಡ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ನಂತರ. ಸೊ ಮತ್ತೆ ಯೂಟ್ಯೂಬ್ನ ಪಿಕಪ್ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಓಕೆ, ಕಂಟಿನ್ಯೂ ಮಾಡೋಣ ಬನ್ನಿ. ಆ್ಯಂಡ್ ನೆಕ್ಸ್ಟ್ ಏನು ಆರ್ಡ್ರ್ ಮಾಡಿದ್ದೀನಿ ಅಂದರೆ ಬೂಂದಿ ಮಸಾಲ. ಆ್ಯಂಡ್ ಇದು ಮಖಾನ 50 ಗ್ರಾಮ್ ಇದೆ ಇದು. ನೆಕ್ಸ್ಟು ಜೀರಿಗೆ ಖಾಲಿಯಾಗಿತ್ತು. ಊರಿಂದ ಬರ್ತಾ ನಾನು ಎಷ್ಟೊಂದು ಜೀರಿಗೆ ತಂದಿದ್ದೆ, ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಮತ್ತೆ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇದು ಇದೆ
ಇದ್ರ ಹೆಸರು ನನಗೆ ಗೊತ್ತಿಲ್ಲ. ಕಲರ್ ಪಾಪಡ್ ಬರುತ್ತಲ್ಲ ಅದು ಫ್ಲವರ್. ನೆಕ್ಸ್ಟು ಪಾನಿಪುರಿ ಚಿಪ್ಸು. ನೆಕ್ಸ್ಟ್ ಬಂದು ಚೆನ್ನ ಕಡಲೆಕಾಳು, ಇದು ಬಂದು ಅರ್ಧ kg ಇದೆ. ನೆಕ್ಸ್ಟು ಮುರ್ಕು, ಗುಜಿಯಾ. ಏನು ಬರೀ ಸ್ನಾಕ್ಸೇ ತರಿಸಿದೀನಿ ಅನ್ಕೋಬೇಡಿ. ಆಕ್ಚುಲಿ ಮೇಯ್ನ್ ಆಗಿ ನಾನು ಇಂಡಿಯನ್ ಸ್ಟೋರ್ ಕಡೆ ಮಕ್ಕ ಮಾಡೋದೆ ಅಕ್ಕಿ ಮತ್ತೆ ಗೋಧಿ ಈ ತರ ಐಟಮ್ಗಳು ಬೇಕು ಅಂದಾಗ ಅದನ್ನ ತರಕ್ ಹೋದಾಗೆಲ್ಲ ಇವೆಲ್ಲ ಆ್ಯಡ್ ಆನ್ ಆಗ್ತಾವ ಅಷ್ಟೇ. ಸೊ ನೆಕ್ಸ್ಟ್ ಬಂದು 1 kg ಪೋಹಾ ತರಿಸಿದ್ದೆ, ಅವಲಕ್ಕಿ. ಆಲ್ಸೋ ಕೂಪನ್ ಕೂಡ ಇಟ್ಟಿದ್ದಾರೆ, 5% ಆಫ್ ಮತ್ತೆ ಫ್ರೀ ಸರ್ಪ್ರೈಸ್ ಗಿಫ್ಟ್ ಅಂತೆ. ನೆಕ್ಸ್ಟ್ ಆರ್ಡರ್ ಬಂದು ಮಾರ್ಚ್ 31 ಒಳಗಡೆ ಮಾಡಿದ್ವಿ ಅಂತಂದ್ರೆ 5% ಆಫ್ ಮತ್ತೆ ಸರ್ಪ್ರೈಸ್ ಗಿಫ್ಟ್ ಬೇರೆ ಇದೆಯಂತೆ ನೋಡಿ ಕೂಪನ್. ನೆಕ್ಸ್ಟ್ ಮೇನ್ ಇಂಡಿಯನ್ ಗ್ರಾಸರಿ ಅಕ್ಕಿ, ಇದು 10 kg ಇದೆ. ಸೊ 10 kg ಎಷ್ಟಾಯ್ತು ಗೊತ್ತಾ? ವೆಯ್ಟ್ ಹೇಳ್ತೀನಿ, 18 € 89 ಆಕ್ಚುಲಿ ಇದೇ 10 kg ನಾನು ಇಲ್ಲಿ ಲೋಕಲ್ ಸ್ಟೋರಲ್ಲಿ ತಗೋತೀನಿ ಅಂತಂದ್ರೆ 22 € ಆಗುತ್ತೆ. ಆನ್ಲೈನಲ್ಲಿ 18 € 89 ಇದೆ. ಸೊ ನೋಡಿ ನೀವೇ ಡಿಫ್ರೆನ್ಸ್, ಆಲ್ಮೋಸ್ಟ್ ಒಂದು 3 € ಅಷ್ಟು ಡಿಫ್ರೆನ್ಸ್ ಬರ್ತಾ ಇದೆ. ಸೊ ನಾನು ಟೋಟಲ್ ಆಗಿ 19 ಐಟಮ್ಸ್ನ ಆರ್ಡರ್ ಮಾಡಿದ್ದೀನಿ. 19 ಐಟಮ್ ಇಂದ ಬಂದು ನನಗೆ 61 € 14 ಆಗಿದೆ. ಇಲ್ಲಿ ಲೋಕಲ್ ಸ್ಟೋರಿಗೆ ಕಂಪೇರ್ ಮಾಡಿದಾಗ ನನಗೆ ಒಂದು 30 ಸೆಂಟು 50 ಸೆಂಟ್ ಆದ್ರೂ ಕಡಿಮೆ ಬಿದ್ದಿದೆ. ಅಂಡ್ ಇದು ಪ್ರಮೋಷನ್ ಅಲ್ಲ, ಇನ್ನೊಂದ್ಸಲ ಹೇಳ್ತಾ ಇದೀನಿ, ನಾನಾಗೆ ವಿಡಿಯೋ ಮಾಡ್ತಾ ಇರೋದು ಬಿಕಾಸ್ ನಾನು ಆನ್ಲೈನ್ ಫಸ್ಟ್ ಆರ್ಡರ್ ಮಾಡಿರೋದ್ರಿಂದ. ಅಂಡ್ ಕ್ವಾಲಿಟಿ ವೈಸು ಕೂಡ ನನಗೆ ಇಷ್ಟ ಆಯ್ತು. ನೀವೇ ನೋಡಿ, ತರಕಾರಿ 3 ದಿನದಿಂದ ಆರ್ಡರ್ ಮಾಡಿದ್ರು ಫ್ರೆಶ್ ಆಗಿನೇ ಬಂದಿದೆ. ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇವರು ಜರ್ಮನಿನಲ್ಲಿ ಎಲ್ಲಾ ಸಿಟಿಗೂ ಡೆಲಿವರಿ ಮಾಡ್ತಾರೆ. ಶಿಪ್ಪಿಂಗ್ ಚಾರ್ಜಸ್ ಬಂದು ಐ ಥಿಂಕ್ 50 € ಜಾಸ್ತಿ ಶಾಪಿಂಗ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾದ ಶಿಪ್ಪಿಂಗ್ ಚಾರ್ಜಸ್ ಇರಲ್ಲ. ಇನ್ ಕೇಸ್ ನಿಮ್ಮ ಸಿಟಿನಲ್ಲಿ ಇಂಡಿಯನ್ ಸ್ಟೋರ್ ಇಲ್ಲ ಅಂತ ಅಂದ್ರೆ, ಅಥವಾ ನಂತರ ಚಳಿಗೆ ಆಚೆ ಹೋಗಕ್ಕಾಗಲ್ಲ ಅನ್ನೋರಿದ್ರೆ ಆನ್ಲೈನ್ ಆರ್ಡರ್ ಮಾಡ್ಕೊಳ್ಳಿ. ಆನ್ಲೈನ್ ಆರ್ಡರ್ ಮಾಡಿದ್ದಿದೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಸೊ ಇದೆಲ್ಲ ಓಪನ್ ಮಾಡಿ ನೋಡೋವರೆಗೂ ಕೂಡ ನನಗೆ ಸ್ವಲ್ಪ ಭಯ ಇತ್ತು. ಯಾಕೆಂದ್ರೆ ನನ್ನ ಪ್ರಕಾರ 60 € ಕಮ್ಮಿ ಅಲ್ಲ, ನನಗದು ಜಾಸ್ತಿನೇ. ಇನ್ ಕೇಸ್ ಪ್ರಾಡಕ್ಟ್ ಏನಾದ್ರು ಡ್ಯಾಮೇಜ್ ಆಗಿತ್ತು ಅಂದ್ರೆ, ಆಲ್ಸೋ ತರಕಾರಿ ಬೇರೆ ಆರ್ಡರ್ ಮಾಡಿದ್ದೆ, ಶನಿವಾರ ಆರ್ಡರ್ ಮಾಡಿದ್ದು ಟ್ಯೂಸ್ಡೇ ಬಂದಿದೆ. ನಾನು ಅದನ್ನು ಓಪನ್ ಮಾಡಿದ್ದು ವೆಡ್ನೆಸ್ಡೇ. ಸೊ ಆಲ್ಮೋಸ್ಟ್ 4-5 ಡೇಸ್ ಆಗಿಬಿಟ್ಟಿದೆ. ಇನ್ ಕೇಸ್ ಹಾಳಾಗಿತ್ತು ಅಂದ್ರೆ ಮತ್ತೆ ಲೋಕಲ್ ಸ್ಟೋರ್ನ ಹುಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ಟೆನ್ಷನ್ ಇತ್ತು. ಆ ಥರ ಏನಿಲ್ಲ, ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಿಮಗೂ ಗೊತ್ತಿರೋರು ಯಾರಾದರೂ ಜರ್ಮನಿನಲ್ಲಿ ಇದ್ರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಇವ್ರು ಬಂದು ಜರ್ಮನಿನಲ್ಲಿ ಎಲ್ಲ ಸಿಟಿಗೂ ಡೆಲಿವರಿ ಮಾಡ್ತಾರೆ. ಸೊ ದಟ್ ಅವರು ಕೂಡ ಇಂಡಿಯನ್ ಗ್ರಾಸರೀಸ್ ಬೇಕು ಅಂದರೆ ಆನ್ಲೈನ್ ಆರ್ಡರ್ ಮಾಡ್ಕೋಬೋದು. ತುಂಬ ಜನಕ್ಕೆ ಗೊತ್ತಿರುತ್ತೆ ನನ್ನ ಪ್ರಕಾರ. ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.